ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳು ಸಾರ್ವಜನಿಕರನ್ನ ಕೈಬೀರಿಸಿ ಕರೀತಾ ಇದೆ. ಇತ್ತ ಮೈಸೂರಿನ ಅರಸು ಬೋರ್ಡಿಂಗ್ ಶಾಲೆಯಲ್ಲಿ ಬೃಹತ್ ಕೇಕ್ ಶೋವನ್ನು ಸಹ ಆಯೋಜನೆ ಮಾಡಲಾಗಿರುವಂಥದ್ದು. ಮೊದಲಿಗೆ ನಾನು ಆ ಕೇಕ್ ಶೋ ಒಳಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ರವಾಸಿಗರನ್ನು ಆಕರ್ಷಣೀಯವಾಗಿ ಸೆಳೆಯುವಂಥದ್ದು ಮೈಸೂರು ಅರಮನೆ. ಜಗತ್ ಪ್ರಸಿದ್ಧ ಮೈಸೂರು ಅರಮನೆ ಯಾವ ಮಾದರಿಯಲ್ಲಿ ಇದೆ ಅದೇ ಮಾದರಿಯಲ್ಲಿ ಕೇಕ್ನಿಂದ ತಯಾರಾಗಿರುವಂಥ ಈ ಒಂದು ಅರಮನೆಯನ್ನು ಸದ್ಯಕ್ಕೆ ತಾವು ನೋಡ್ತಾ ಇರುವಂಥದ್ದು. ಏನು ಅರಮನೆಯನ್ನು ಈ ಒಂದು ಕೇಕ್ ಶೋಗೆ ಬಂದಂಥ ಸಂದರ್ಭದಲ್ಲಿ ಪ್ರವಾಸಿಗರು ಒಂದು ರೀತಿ ಅಚ್ಚರಿಗೆ ಒಳಗಾಗ್ಬೋದು. ಏಕೆಂತಂದರೆ ಇದನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಸಹ ಇದನ್ನು ಕೇಕ್ನಿಂದ ತಯಾರು ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಅಚ್ಚರಿಗೆ ಒಳಗಾಗಬೇಕು. ಅಷ್ಟರ ಮಟ್ಟಿಗೆ ಈ ಒಂದು ಮೈಸೂರು ಅರಮನೆ ಕಲಾವಿದ ಲೆನಿನ್ ಅವರ ಕೈಚಳಕದಲ್ಲಿ ಮೂಡಿ ಬಂದಿರುವಂಥದ್ದು. ಅರಮನೆಯ ಪಕ್ಕದಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಯನ್ನು ಸಹ ಕೇಕ್ನಿಂದ ನಿರ್ಮಾಣ ಮಾಡಲಾಗಿರುವಂಥದ್ದು. ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತೋರಿಸಲಿಕ್ಕೆ 3 ಕಲಾವಿದರ ತಂಡ 3 ತಿಂಗಳುಗಳ ಕಾಲ ಈ ಒಂದು ಕೇಕ್ನಿಂದ ಹಲವು ಆಕೃತಿಗಳನ್ನು ತಯಾರು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಬರೋಬ್ಬರಿ 2 ಟನ್ಗಿಂತಲೂ ಹೆಚ್ಚು ಕೇಕನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾದ ಒಂದಷ್ಟು ಆಕೃತಿಗಳನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಹಿಂಭಾಗದಲ್ಲಿ KRS ಅಣೆಕಟ್ಟನ್ನು ಸಹ ಕೇಕ್ನಿಂದ ನಿರ್ಮಾಣ ಮಾಡಲಾಗಿರುವಂಥದ್ದು. ಕರುನಾಡಿನ ಜೀವನದಿ ಅಂತಲೇ ಕರೆಸ್ಕೊಳ್ಳುವಂಥ KRS ಅಣೆಕಟ್ಟು ಯಾವ ಮಾದರಿಯಲ್ಲಿದೆ ಅದೇ ಮಾದರಿಯಲ್ಲಿ ಈ ಒಂದು ಕೇಕ್ನಿಂದ ಈ ಅಣೆಕಟ್ಟನ್ನು ತಯಾರು ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಾಲ್ಯದ ಫೋಟೋ ಹಾಗೂ ಅವರು ಮತ್ತು ವಯಸ್ಕರ ಫೋಟೋ ಸೇರಿದಂತೆ ಅವರ ಧರ್ಮಪತ್ನಿಯನ್ನು ತೋರಿಸ್ಕೊಡುವಂಥ ಕೆಲಸಕ್ಕೆ ಇಲ್ಲಿ ಕಲಾವಿದರು ಮುಂದಾಗಿರುವಂಥದ್ದು. ಇದರ ಜೊತೆಗೆ HAL ಕಟ್ಟಡ ಯಾವ ಮಾದರಿಯಲ್ಲಿದೆ ಅದೇ ಮಾದರಿಯಲ್ಲಿ ಕೇಕ್ನಿಂದ ನಿರ್ಮಾಣ ಮಾಡಲಾಗಿರುವಂಥದ್ದು. ಜೊತೆಗೆ ಭಾರತೀಯ ಸೇನೆಯ ಹೆಮ್ಮೆಯ S-400 ಮತ್ತು ಭಾರತೀಯ ಸೇನೆಯ ಯುದ್ಧ ವಿಮಾನಗಳನ್ನು ಇಲ್ಲಿ ಕೇಕ್ನಿಂದ ನಿರ್ಮಾಣ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಮೈಸೂರಿಗೆ ಸಾಕಷ್ಟು ಫೇಮಸ್ ಆಗಿರುವಂಥ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾದಂಥ ದೊಡ್ಡ ಗಡಿಯಾರನ್ನು ಸಹ ತೋರಿಸ್ಕೊಡುವಂಥ ಕೆಲಸಕ್ಕೆ ಕಲಾವಿದರು ಮುಂದಾಗ್ತಿರುವಂಥದ್ದು. ಯಾವ ರೀತಿಯಾಗಿ ಒಂದಷ್ಟು ಈ ಒಂದು ಆಕೃತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಸಹ ಇದನ್ನು ಕೇಕ್ನಿಂದ ತಯಾರು ಮಾಡಲಾಗಿದೆ ಅನ್ನುವಂಥ ಅಚ್ಚರಿಗೆ ಸಾರ್ವಜನಿಕರು ಮುಂದಾಗುವಂಥದ್ದು. ತಬಲ, ಹಾರ್ಮೋನಿಯಂ, ಕೊಳಲು ಹೀಗೆ ಹಲವು ಅಲಕೃತಿಗಳು ಕಲಾವಿದನ ಕೈಚಳಕದಲ್ಲಿ ಮೂಡಿ ಬಂದಿರುವಂಥದ್ದು. ಇದರ ಜೊತೆಗೆ ಜಗತ್ ಪ್ರಸಿದ್ಧ ಜಂಬೂ ಸವಾರಿಯನ್ನು ಇಲ್ಲಿ ಕಲಾವಿದರು ತೋರಿಸ್ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು. ಆ ಕೇಕ್ನಿಂದ ತಯಾರು ಮಾಡಲಾಗಿರುವಂಥ ಆನೆಯ ಮೇಲೆ ಮಾವುತ ಇರುವಂಥದ್ದು, ಆನೆಯ ಮೇಲೆ ಇರುವಂಥ ಚಿನ್ನದ ಅಂಬರಿಯನ್ನು ಇಲ್ಲಿ ಕೇಕ್ನಿಂದ ನಿರ್ಮಾಣ ಮಾಡಲಾಗಿರುವಂಥದ್ದು. ಅದರ ಕೆಳಭಾಗದಲ್ಲಿ ಕಾವಡಿಗರು ಇರುವಂಥದ್ದು. ಏನು ಜಗತ್ಪ್ರಸಿದ್ಧ ಜಂಬೂ ಸವಾರಿಯನ್ನು ಇಲ್ಲಿ ಪರಿಕಲ್ಪನೆಯನ್ನು ಇಟ್ಕೊಂಡು ಕಲಾವಿದರು ಈ ರೀತಿಯಾಗಿ ಒಂದಷ್ಟು ಆಕೃತಿಗಳನ್ನು ತಯಾರು ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಹಲವು ಆಕೃತಿಗಳು ಸಾರ್ವಜನಿಕರನ್ನು ಕೈ ಬೀಸಿ ಕರೀತಾ ಇರುವಂಥದ್ದು. 17 ವರ್ಷಗಳ ಏನು ಕನ್ನಡಿಗರ ಕನಸಾಗಿತ್ತು IPLನಲ್ಲಿ ಚೊಚ್ಚಲ ಬಾರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟ್ರೋಫಿಯನ್ನು ಗೆದ್ದಿದ್ದಂಥ ಕಾರಣದಾಗಿ ಈ ಸಲ ಕಪ್ ನಮ್ಮದು ಅನ್ನುವಂಥ ಒಂದು ರೀತಿ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ರೀತಿಯಾದ ಒಂದಷ್ಟು ಆಕೃತಿಗಳನ್ನು ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಏನು ಮತ್ತೊಂದು ದೃಶ್ಯಗಳು ಸಹ ಗಮನಿಸ್ಬೋದು. ಹುಲಿ, ಕರಡಿ, ಜಿಂಕೆ ಹಾಗೂ ಜಿರಾಫೆಗಳನ್ನು ಸಹ ಇಲ್ಲಿ ತಯಾರು ಮಾಡಲಾಗಿರುವಂಥದ್ದು. ಇದೆಲ್ಲವೂ ಕೂಡ ಕೇಕ್ನಿಂದ ತಯಾರು ಮಾಡಲಾಗಿರುವಂಥದ್ದು. ಬರೋಬ್ಬರಿ 3 ಕಲಾವಿದರ ತಂಡ ಹಾಗೂ 3 ತಿಂಗಳ ಪರಿಶ್ರಮದಿಂದ ಈ ರೀತಿಯಾದ ಒಂದಷ್ಟು ಕಲಾಕೃತಿಗಳು ಕಲಾವಿದನ ಕೈಚಳಕದಲ್ಲಿ ಮೂಡಲಾಗಿರುವಂಥದ್ದು. ಅಂದರೆ ಅಕ್ಟೋಬರ್ 7ರವರೆಗೂ ಈ ಒಂದು ಕೇಕ್ ಶೋ ಇರುವಂಥದ್ದು. ಮೈಸೂರಿಗೆ ಬರುವಂಥ ಪ್ರವಾಸಿಗರನ್ನು ಈ ಒಂದು ಕೇಕ್ ಶೋ ತನ್ನತ್ತ ಸೆಳೆಯುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.